आपलं स्वागत. पाहूयात आजच्या ताज्या घडामोडी. रायबाग तालुक्यातील पवित्र तीर्थक्षेत्र चिंचली येथील श्री मायका देवीच्या जत्रोत्सवानिमित्त यंदाही भाविकांसाठी अन्नदासोहाचे भव्य आयोजन करण्यात आले. स्वामीजींचे अलीकडेच निधन झाले असले तरी त्यांच्या पश्चात बंडीगणी मठाच्या वतीने भक्तांसाठी पंचपक्वान्न भोजनाची विशेष व्यवस्था करण्यात आली होती. प्रतिवर्षाप्रमाणे यावर्षीही चिंचली मायका देवीच्या दर्शनासाठी येणाऱ्या हजारो भाविकांसाठी बागलकोट जिल्ह्यातील रबकवी बनहट्टी तालुक्यातील बंडीगणी येथील बसवगोपाल नीलमणिक मठाचे चक्रवर्ती अन्नदानेश्वर श्री यांच्या आशीर्वादाने महादासोहाचे आयोजन करण्यात आले. या महाप्रसादामध्ये हुग्गी, जिलेबी, भजी, पांढरा भात, मसाला भात, सांबार, वांग्याची भाजी यासह विविध चविष्ट पदार्थांचा समावेश होता. हजारो भाविकांनी या महाप्रसादाचा लाभ घेऊन समाधान व्यक्त केले. याप्रसंगी चिंचली मायका देवी मंदिर समितीचे अध्यक्ष जितेंद्र रा जाधव देसाई यांनी दासोह स्थळाला भेट दिली. ते म्हणाले, चक्रवर्ती दानेश्वर श्री आज आपल्यात नसले तरी त्यांच्या दैवी शक्तीमुळे व आशीर्वादाने हा अन्नदानाचा उपक्रम अविरतपणे सुरू आहे. हीच त्यांच्या आध्यात्मिक सामर्थ्याची खरी पावती आहे. त्यानंतर बावलती येथील श्रीनी उपस्थित भाविकांना मार्गदर्शन करताना सांगितले की चक्रवर्ती दानेश्वर श्री सदैव भक्तांच्या पाठीशी आहेत. त्यांचे ध्यान व स्मरण केल्यास ते भक्तांना कधीही अंतर देत नाहीत. त्यामुळे सर्वांनी त्यांच्या चरणी लीन राहावे असे आवाहन त्यांनी केले. बंडीगणी येथील बसवगोपाल नीलमाणिक मठाचे भक्त शिव यांनी माहिती देताना सांगितले की चक्रवर्ती अन्नदानेश्वर श्री यांच्या आशीर्वादाने मायका देवीच्या जत्रोत्सवानिमित्त दरवर्षीप्रमाणे यंदाही 3 दिवस महाप्रसादाचे आयोजन करण्यात आले आहे. सर्व भक्तांच्या सहकार्याने हा सेवायज्ञ भविष्यातही अखंडपणे सुरू राहील अशी भावना त्यांनी व्यक्त केली. SB न्यूजसाठी इंगडीहून राजू कोळी. ಅಪ್ಪನ ಮಕ್ಕಳು ಹೌದಪ್ಪ, ಅವರು ಸತ್ಯವಂತ ಮಕ್ಕಳು ಹೌದು. ನಂಗ ನಮ್ಮ ಅಪ್ಪನ ಜೆಂಡ ಇನ್ನು ಕುಂದಾರಂಗ ಮಾಡ್ಕೊಂತ ಭಕ್ತಿ ನಿಮ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಅವ್ರ ನನಗಂತೂ ದಿನ ನಾವು ಕಣ್ಣು ಮುಚ್ಚಿರ್ನ ಅವ್ವ ಬರ್ತಾವೆ, ಅಪ್ಪ ಬರ್ತಾನು. ಒಟ್ಟು ಮುಂದೆ ಹೆಂಗ್ ಬರ್ತಾರಂದ್ರ ಅದನ್ನ ಇದಾಗ ಇರ್ತಾರ. ನನ್ನ ಅವ್ರಿದಾಗ ಅಕ್ಕಿನಿ ಇದೇನ್ செய்யாರ ಅವ್ರು ನಮ್ಮಿದಾಗ ಅವ್ರದವರು, ಅವ್ರಿದಾಗ ನಾ ಇದ್ದೀನಿ. ಇದು ಹೆಂಗ ಮಜಾ ಇದು? ಅವ್ರಿದಾಗ ನಾ ಅದೀನಿ, ನಮ್ಮಿದಾಗ ಅವ್ರದಾರ. ಹಿಂಗ ಆಟ ನಡೆದಿಲ್ಲ, ಹಿಂಗ ಆಟ ನಡೆದಲ್ಲ. ಅದಕ್ಕಾಗಿ ಅಂತ ಮಹಾತ್ಮರನ್ನ ಎಂದು ಕೈ ಬಿಡಕ್ ಹೋಗ್ಬೇಡ್ರಿ. ನಮ್ಮ ಅಪ್ಪಿಗ ಅದಾನು, 2 ದಿನ ಆತು, ನಾಳೆಗಿರ್ತಾನೋ ನಾನು ಕರ್ಕೊಂಡು ಮತ್ತೆ ಮನೆಗೆ ಮುಟ್ಟಿಸ್ತಾವ. ಅವ್ ಯಾರನ್ನ ಕೈ ಬಿಡಂಗಿಲ್ಲ. ಅಂತ ಗುರುನಾಥನ ಈ ಮಠದಾಗ ಕಂಡವರ ಪುಣ್ಯಾತ್ಮರು ಇರಲ್ಲ. ಇವರು ಬಂದು ಅಪ್ಪನ ಪಾದಕ್ಕೆ ದರ್ಶನ ಆಗಿದ್ದು ಇವ್ರ ಜನ ಪಾವನ ಆಗ್ಯದ. ಯಾಕಂದ್ರೆ ಇಲ್ಲಿದ್ದವರು ಇವ್ರ ಅಪ್ಪನ ದರ್ಶನ ಆದ್ಲ, ಅಪ್ಪನ ಮಕ್ಕಳಾದ್ರಲ್ಲ, ಅಪ್ಪನ ಗುರುತ ಹಿಡಿದ್ರಲ್ಲ, ಅಪ್ಪನ ಪಾದಕ್ಕೆ ಶರಣಾಗತಿ ಆದ್ರಲ್ಲ, ಆ ಹುಟ್ಟಿದ ಲಾಭ ಆತ. ಅವ್ರ ತಾಯಿ ಪುಣ್ಯ, ಅವ್ರ ತಂದೆ ಪುಣ್ಯ, ಅವ್ರ ಜನ್ಮ ಪಾಪದ ಪರಿಹಾರ ಆಗಿ ಪುಣ್ಯಾತ್ಮರಾದವರು. ಅಂತ ಜನ್ಮ ನಾವು ಮಾಡ್ಕೋಬೇಕಾಗ್ಯದ. ಈ ಶರೀರ ಹೊರತದ ನಾವು ಕೀರ್ತಿವಂತರಾಗಬೇಕು. ಶರೀರ ಹೊರ ದೇವ್ರ ಮಕ್ಕಳಾಗಬೇಕು. ಹಾಳಾಗಿ ಹೋಗ್ಬಾರ ತಿಳ್ಕೊಂಡು ಅಪ್ಪ ಹೇಳ್ತದ, ಶರೀರಕ್ಕೆ ಆಡ್ಲಿ ನೀವು ಕೆಡಬೇಡ್ರಿ, ಶರೀರಕ್ಕೆ ಆಡ್ಲಿ ನೀವು ಕೆಡಬೇಡ್ರಿ. ನೀವು ಕ್ಯಾಟ್ರಿ ಬಂದು ಚಿಕ್ಕಯ್ಯ ಬಂದಂಗಿಲ್ಲ. ಇಲ್ಲಿ ಚಿಕ್ಕಯ್ಯ ಬಂದನ್ರಿ, ಚಿಕ್ಕಯ್ಯ ಬಂದಿತ್ತಾನು, ಸದಾಶಿವ ಬಂದಾನು. ಅದಕ್ಕೆ ನೀವು ಕೆಡಬೇಡ್ರಿ, ಶರೀರ ಕೆಡಲಿ, ನೀವು ಕೀರ್ತಿವಂತರಾಗ್ರಿ. ಮ್ಯಾವ ಕೀರ್ತಿ ಆಕತಿ, ಇಲ್ಲೂ ಕೀರ್ತಿ ಆಕತಿ. ಅಂಥದ್ದು ಮಾಡ್ಕೋರಪ್ಪ ಅಂತ ಹೇಳೋಣ ಯಾರಂದ್ರೆ ನಮ್ಮ ಅಪ್ಪ ಹೇಳಿದ. ಅಂತ ಅಪ್ಪನ ಕಳ್ಕೊಂಡು ನೆನಬೇಡ್ರಿ, ಅವಿದ್ದ ಇರ್ತಾನೋ ಅವ್ನ ಧನ ಮಾಡೋದು ತಿಳ್ಕೊಂಡು 4 ಮಾತು ಅಪ್ಪನ ಪದಕ ಬರ್ತಾ ಇದೆ. ಬಂಡಿಗರಿ ದಾನೇಶ್ವರ ಮಹಾರಾಜ್ ವಿಷಯ ಮಾತಾಡಬೇಕಾದ್ರೆ ಸೂರ್ಯದ ಬೆಳಕದ ವಿಷಯ ಮಾತಾಡ್ದಂಗೆ ಅವ್ರಿಗೆ ದೇವರ ಆಶೀರ್ವಾದ ಇದೇನು ಅದ್ಭುತ ಕಾರ್ಯಕ್ರಮ ಚಾಲೂ ಮಾಡಿದವರು. ಇದು ಯಾರಾದ್ರೂ ಸಾಧಾರಣ ಮನುಷ್ಯಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಿಂದಂದ್ರೆ ಅವ್ರು ಮಾಡಿದ ಪುಣ್ಯ ಅವ್ರು ನಿಶ್ಚಿತವಾಗಿ ದೇವ್ರ ಟ್ಯಾಕ್ ಹೋಗಿದ್ದವರು. ಈ ಥರದ ಪ್ರೂಫ್ ಅಂದ್ರೆ ಅವ್ರು ಆದ್ರೂ ಸುಧಾ ಅವ್ರ ಕಾರ್ಯ ನಾವು ಇನ್ನೂ ಚಾಲೂ ಇಟ್ಟಿದ್ದೇವೆ. ಅಂದ್ರೆ ಅವ್ರ ದೇವ್ರ ಟ್ಯಾಕಿಂದ ನಮ್ಗೆ ಅದೇನು ಶಕ್ತಿ ಕೊಟ್ಟಿದ್ದಾರೆ. ಅವ್ರು ಮಾಡಿದ ಕಾರ್ಯಕ್ರಮ ಪುಣ್ಯ ಕಾರ್ಯಕ್ರಮ ನಾವು ಹಂಗೆ ನಡ್ಸ್ಕೊತ ಹೋಗ್ಬೇಕು ಅಂತ. ಅವ್ರ ಬಗ್ಗೆ ಮಾತಾಡೋಕ್ಕೆ ಶಬ್ದ ಇಲ್ಲ. ಅವ್ರ ಮ್ಯಾಗಿನ ನೋಡ್ಕೊಂಡು ನಮ್ಮೆಲ್ಲ ಆಶೀರ್ವಾದ ಕೊಡಲಿ ಅಂತ ನಾವು ಬೇಡ್ಕೊಂಡು ಶ್ರೀ ಬಸವಗೋಪಾಲ್ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗೇರಿ ಮಠದ ವತಿಯಿಂದ ಶ್ರೀ ಮಾಯಕ್ಕ ದೇವಿ ದೇವಸ್ಥಾನದ ಜಾತ್ರೆ ನಿಮಿತ್ತವಾಗಿ ಇಲ್ಲಿ 3 ದಿನಗಳ ಕಾಲ ಮಹಾಪ್ರಸಾದ ನಡೆಯುತ್ತದೆ.
ಬಂಡಿಗಣಿ ಮಠದ ವತಿಯಿಂದ ಇವತ್ತು ಒಂದು ಲಕ್ಷಾಂತರ ಜನ ಊಟ ಮಾಡ್ತಾರೆ. ಮುಂದೆ ಇಲ್ಲಿ ಹಾಲುಕ್ಕಿ, ಹೋಳಿಗೆ, ಕಡಬ, ಜಿಲೇಬಿ, ಬುಂದೆ, ಮಸಾಲೆ ರೈಸು, ಬಿಳಿ ಅನ್ನ, ಸಾಂಬಾರ, ಶಿರಾ, ಬಜ್ಜಿ, ಕಾಯಿಪಲ್ಯ ಇಷ್ಟು ಥರ ಎಲ್ಲ ಭಕ್ತರಿಗೆ ಜಾತ್ರೆಯಲ್ಲಿ 3 ದಿನಗಳ ನಿರಂತರ ಅನ್ನದಾಸೋಹ ಇರ್ತೈತೆ ರೀ. ಅಪ್ಪಾಜಿ ಅವರ ನೇತೃತ್ವದಾಗ ಇದು ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಸ್ಕೊಂಡು ಹೊಂಟಾರೆ. ಈಗ ಭಕ್ತರೆಲ್ಲ ಕೂಡಿ ಸೇರ್ಕೊಂಡು ನೋಡ್ರಿ ಎಲ್ಲ ಭಕ್ತರು ಕೂಡ ನಡೆಸ್ಕೊಂಡು ಹೊಂಟಾರೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.